ಉತ್ತರ ಕನ್ನಡದಲ್ಲಿ ಹಾಡಹಗಲೇ ಶೂಟೌಟ್, ಅಪರಿಚಿತರಿಂದ ಗುಂಡಿನ ದಾಳಿಗೆ ಉದ್ಯಮಿ ಆರ್ಎನ್ ನಾಯಕ್ ಬಲಿ, ಹಫ್ತಾಗಾಗಿ ನಡೆಯಿತಾ ಹತ್ಯೆ. ಕುಖ್ಯಾತ ಸೈನೈಡ್ ಕಿಲ್ಲರ್ ಮೋಹನ್ಗೆ ಗಲ್ಲು ಶಿಕ್ಷೆ, ಮಂಗಳೂರು 4ನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯದಿಂದ ಮಹತ್ವದ ತೀರ್ಪು, ಹೈಕೋರ್ಟ್ ಮೊರೆ ಹೋಗಲು ಮೋಹನ್ ನಿರ್ಧಾರ. ಬೀದರ್ ಕಾರಂಜ ಸಲಹಾ ಸಮಿತಿ ಸಭೆಯಲ್ಲಿ ಗದ್ದಲ, ಶಾಸಕರ ವಿರುದ್ಧ ದೂರು ನೀಡಿದ್ದಕ್ಕೆ ಸಚಿವರು ಗರಂ, ಭೂ ಸ್ವಾಧೀನ ಅಧಿಕಾರಿಯನ್ನ ಹೊರಹಾಕಿದ ಉಮಾಶ್ರೀ. ಒಡೆಯರ್ ಉತ್ತರಾಧಿಕಾರಿ ಯಾರು, ಯಾರಿಗೆ ಪಟ್ಟ ಕಟ್ಟಲು ಕುಟುಂಬಸ್ಥರ ನಿರ್ಧಾರ, ಮೊದಲ ಬಾರಿ ವಿಷಯ ಪ್ರಸ್ತಾಪಿಸಿದ ಸಂಬಂಧಿಕರು, ಉತ್ತರ ಕ್ರಿಯೆ ವಿಧಿವಿಧಾನ ಶುರು. ರಿಲೀಸ್ಗೂ ಮುನ್ನವೇ ನಿಂಬೆಹುಳಿ ವಿಘ್ನ, ಕರುಣಾರಂಗ ಪಾತ್ರಕ್ಕೆ ಕರುಣಾನಿಧಿ ಬೆಂಬಲಿಗರ ಅಡ್ಡಿ, ಚಿತ್ರಕ್ಕೆ ತಮಿಳುನಾಡು ಹೈಕೋರ್ಟ್ ತಡೆಯಾಜ್ಞೆ. ನಿಂಬೆಹುಳಿ ಹೇಮಂತ್ ಹೆಗಡೆ ನಿರ್ದೇಶನದ ನಿಂಬೆಹುಳಿ ಚಿತ್ರ ಬಿಡುಗಡೆಗೆ ಸಿದ್ಧವಾಗಿದೆ ಎನ್ನುವಷ್ಟರಲ್ಲಿ ಮತ್ತೆ ಡಬ್ಬ ಸೇರ್ತಾ ಇದೆ. ಇದೇ ಮೊದಲ ಬಾರಿಗೆ ದಕ್ಷಿಣ ಭಾರತೀಯ ಸಿನಿಮಾವೊಂದರ ನಿರ್ಮಾಣಕ್ಕೆ ಕೈ ಹಾಕಿರುವಂತಹ ಖ್ಯಾತ ನಿರ್ದೇಶಕ ಸುಭಾಷ್ ಗಾಯ್ ಅವರಿಗೆ ಸಾಕಪ್ಪ ಕನ್ನಡ ಸಿನಿಮಾ ಸಹವಾಸ ಎನ್ನುವಂತಾಗಿದೆ. ಹೇಮಂತ್ ಹೆಗಡೆ ಅವರ ಚಿತ್ರಕ್ಕೆ ಈ ಬಾರಿ ಅಡ್ಡಿಯಾಗಿರೋದು ಚಿತ್ರದ ನಾಯಕಿಯಾಗಲಿ ರಾಮ ಎನ್ನುವ ರಾಮ ಭಕ್ತರಲ್ಲ, ಬದಲಿಗೆ ಕರುಣಾ ಭಕ್ತರು. ಚಿತ್ರದಲ್ಲಿರುವ ಒಂದು ಪಾತ್ರ ತಮಿಳುನಾಡಿನ ಡಿಎಂಕೆ ಅಧ್ಯಕ್ಷ ಎಂ ಕರುಣಾನಿಧಿ ಅವರನ್ನ ಹೋಲುತ್ತೆ ಎನ್ನಲಾಗಿದೆ. ಈ ವಿಷಯವನ್ನ ಹೇಗೋ ತಿಳಿದುಕೊಂಡಂತಹ ತಮಿಳರು ಈಗ ಚಿತ್ರಕ್ಕೆ ಅಡ್ಡಗಾಲು ಹಾಕಿದ್ದಾರೆ. ಹೇಮಂತ್ ಹೆಗಡೆ ನಿರ್ದೇಶನದ ನಿಂಬೆಹುಳಿ ಚಿತ್ರದ ರಾಮ ಶ್ರೀರಾಮ ಫಸ್ಟ್ ನೈಟೇ ಟ್ರಾಫಿಕ್ ಜಾಮ ಎಂಬ ಹಾಡು ಯೂಟ್ಯೂಬ್ನಲ್ಲಿ ಹೊಸ ಹವವನ್ನು ಎಬ್ಬಿಸಿದೆ. ಜನಪ್ರಿಯ ಹನಿಗವಿ ಎಚ್ ಡುಂಡಿರಾಜ್ ಬರೆದಂಥ ವೀರ್ ಸಮರ್ಥ ಸಂಗೀತ ಸಂಯೋಜಿಸಿರುವ ಈ ಹಾಡು ಚಿತ್ರಕ್ಕೆ ಒಳ್ಳೆಯ ಮೈಲೇಜ್ ಕೊಟ್ಟಿತ್ತು. ಜೊತೆಗೆ ರಾಮ ಭಕ್ತರ ಕೋಪಕ್ಕೂ ತುತ್ತಾಗಿತ್ತು. ರಿಯಲ್ ಲೈಫ್ ಪಾತ್ರಗಳನ್ನು ಇಟ್ಟುಕೊಂಡು ವಿಡಂಬನಾತ್ಮಕವಾದಂಥ ಚಿತ್ರ ಮಾಡಲು ಹೊರಟ ಹೇಮಂತ್ಗೆ ಮತ್ತೆ ಹಿನ್ನಡೆಯಾಗಿದೆ. ಮುಕ್ತ ಆರ್ಟ್ಸ್ ನಿರ್ಮಾಣದ ಈ ಚಿತ್ರದಲ್ಲಿ ಕೋಮಲ್ ಝಾ, ಮಧುರಿಮಾ ನಾಯಕಿಯಾಗಿದ್ದು ಹೇಮಂತ್ ಲೀಡ್ ರೋಲ್ನಲ್ಲಿದ್ದಾರೆ. ಅಂದಹಾಗೆ ಈ ಚಿತ್ರದಲ್ಲಿ ಕರುಣಾರಂಗ ಎಂಬ ಪಾತ್ರ ಇದೆ. ಇದನ್ನ ಬುಲೆಟ್ ಪ್ರಕಾಶ್ ಮಾಡಿದ್ದಾರೆ. ಪಾತ್ರದ ವೇಷಭೂಷಣ, ಆ ಕಪ್ಪು ಕನ್ನಡಕ ಎಲ್ಲವೂ ಥೇಟ್ ಕರುಣಾನಿಧಿ ಅವರನ್ನೇ ಹೋಲುತ್ತೆ ಎನ್ನಲಾಗಿದೆ. ಈ ವಿಷಯ ತಿಳಿದ ಡಿಎಂಕೆ ಮುಖಂಡರು ಚಿತ್ರ ಬಿಡುಗಡೆಗೆ ತಡೆಯೊಡ್ಡುವಂತೆ ಕೋರ್ಟ್ನ ಮೆಟ್ಟಿಲೇರಿದ್ರು. ಈಗ ತಮಿಳುನಾಡಿನ ಹೈಕೋರ್ಟ್ ಈ ಚಿತ್ರಕ್ಕೆ ತಡೆ ನೀಡಿರುವುದರಿಂದ ಕ್ರಿಸ್ಮಸ್ ದಿನ ಈ ಚಿತ್ರ ಬಿಡುಗಡೆ ಸಾಧ್ಯ ಇಲ್ಲ ಅಂತ ತಿಳಿದು ಬಂದಿದೆ. ಎಷ್ಟು ಚೆನ್ನಾಗಿದೆ ಅಲ್ವೇನು? ಹಾಡಿದ ಹೊಸ ಹಾಡನೆ ಗುನುಗುವ ಮನಸ್ಸಾಗಿದೆ, ಕಾಡುವ ಮನಸ್ಸಿದು ಕೊಳಗಲೆ ಕಳುವಾಗಿದೆ, ಬಚ್ಚಿಟ್ಟಿರೋ ಕನಸೆಲ್ಲವೂ ಕಣ್ಣಂಚಲಿ ತುಳುಕಾಡಿದೆ, ಹಳಿತಪ್ಪಿರೋ ಹೊಸ ರೈಲಿಗೆ ಕಾಲ್ದಾರಿಯೇ ಹಿತವಾಗಿದೆ, ನನಗೆ ತಕ್ಕೆ ಹೀಗಾಗಿದೆ, ಹೊಸ ಲೋಕವೇ ನನದಾಗಿದೆ, ಕೇಳು ಇಲ್ಲಿ ನಾವು ನೋಡ್ತಾ ಇರುವಂಥದ್ದು ನಿಂಬೆಹುಣಿಗೆ ಈ ವಿಘ್ನ. ಈಗ ನಾವು ವಿಜುವಲ್ ನೋಡ್ತಾ ಇದ್ದೀವಿ. ಕರುಣಾರಂಗ ಎನ್ನುವ ಪಾತ್ರವನ್ನು ಈ ಚಿತ್ರದಲ್ಲಿ ಸೃಷ್ಟಿಸಲಾಗಿದೆ. ಈ ಪಾತ್ರವನ್ನು ಬುಲೆಟ್ ಪ್ರಕಾಶ್ ನಿರ್ವಹಿಸಿದ್ದಾರೆ. ಆದರೆ ಈ ಪಾತ್ರದಲ್ಲಿ ಕರುಣಾರಂಗನ ವೇಷಭೂಷಣಗಳೆಲ್ಲ ಡಿಎಂಕೆ ಪಕ್ಷದ ಮುಖ್ಯಸ್ಥರಾದಂತಹ ಕರುಣಾನಿಧಿ ಅವರನ್ನು ಹೋಲುತ್ತೆ ಎನ್ನುವಂತಹ ಆರೋಪ ಡಿಎಂಕೆ ಪಕ್ಷದ ಬೆಂಬಲಿಗರ ಆರೋಪ. ಆ ನಿಟ್ಟಿನಲ್ಲಿ ಅವರು ಕೋರ್ಟ್ ಮೆಟ್ಟಿಲೇರಿ ಈ ಚಿತ್ರದ ಬಿಡುಗಡೆಗೆ ಈಗ ತಡೆ ತಂದಿದ್ದಾರೆ. ಹಾಗೆ ಈ ಕಾರಣದಿಂದಾಗಿ ಈ 25ಕ್ಕೆ ಬಿಡುಗಡೆಯನ್ನು ಕಾಣಬೇಕಾಗಿದ್ದಂಥ ನಿಂಬೆಹುಳಿ ರಿಲೀಸ್ ಆಗ್ತಾ ಇಲ್ಲ. ನೀನ್ ಮಾತು ಯಾವತ್ತಿಲ್ಲ ಅಂತ ಹೇಳಿದ್ದೀನಮ್ಮ. ಏನ್ ಹೇಳು? ದಯವಿಟ್ಟು ಶ್ರೀರಾಮ್ಗೆ ಏನು ಮಾಡಬೇಡ. ಅವನಿನ್ನೂ ಬದುಕಿದಾನೆ ಅಂದ್ರೆ ನಾವಿಬ್ರು ಜೊತೆಯಾಗಿರ್ಬೇಕು ಅಂತ ಆ ದೇವ್ರ ಇಚ್ಛೆ. ಏನಮ್ಮ ಹೇಳ್ತಿದ್ಯಾ? ಅವನೊಬ್ಬ ಅಯೋಗ್ಯ, ಸುಳ್ಳ, ಕೆಲ್ಸಕ್ಕೆ ಬಾರ್ದೇ ಇರೋ ಚಪ್ಪರ್. ಅಣ್ಣ, ಅವ್ರಿಗೆ ಸ್ವಲ್ಪ ಮರ್ಯಾದೆ ಕೊಡಿ. ಅಮ್ಮ, ರಜನಿಕಾಂತ್ಗೆ ಫೇರ್ ಅಂಡ್ ಲವ್ಲಿನ, ಡೈರೆಕ್ಷನ್ನ ಸೈಯದ್ ಕಿರ್ಮನಿಗೆ ಬಾಚಣಿಗೆನ, ಮತ್ತೆ ಶ್ರೀರಾಮನಿಗೆ ಮರ್ಯಾದೆ ಯಾವತ್ತಿಗೂ ಕೊಡಬಾರ್ದ. ಇದರಿಂದ ಯಾವತ್ತಿಗೂ ಯಾರಿಗೂ ಪ್ರಯೋಜನ ಆಗಲ್ಲಮ್ಮ. ಏನ್ರೋ ಇಡಿಯಟ್ಸ್. ಹೌದಣ್ಣ, ಇವನೇ ನೋಡಿ. ಇದು ನಿಂಬೆಹುಳಿಯ ಒಂದು ಜಲಕ್ ಅಷ್ಟೇ. ಆ ಜಲಕ್ನ ಜೊತೆಗೆ ನಿಂಬೆಹುಳಿ ಇವತ್ತು ರಿಲೀಸ್ ಆಗದೆ
ಇದಕ್ಕೆ ಹಿನ್ನಡೆ ಆಗೋದಕ್ಕೆ ಕಾರಣ ಕೂಡ ಈ ಪಾತ್ರ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ನಿಂಬೆ ಹುಳಿ ಯಾಕೆ ಇನ್ನೂ ತೆರೆ ಕಾಣ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಹೇಮಂತ್ ಹೆಗಡೆ, ಚಿತ್ರದ ನಿರ್ದೇಶಕರು ಮತ್ತು ನಾಯಕ ನಟ, ನಮ್ಮೊಂದಿಗೆ ಇದ್ದಾರೆ. ಹೇಮಂತ್, ಸ್ವಾಗತ. ನಿರೀಕ್ಷೆ ಇತ್ತು ಈ 25ಕ್ಕೆ ನಿಂಬೆ ಹುಳಿ ರಿಲೀಸ್ ಆಗತ್ತೆ ರಾಜ್ಯದಾದ್ಯಂತ ಅಂತ, ಆದರೆ ಈಗ ತಡೆ ಬಿದ್ದಿದೆ. ಕಾರಣ ನನಗೆ ಏನು ಅಂತ ಅರ್ಥ ಆಗ್ತಾ ಇಲ್ಲ. ಒಂದು ಮೊನ್ನೆ ರಾತ್ರಿ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಚೆನ್ನೈಯಿಂದ ಫೋನ್ ಮಾಡಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ನೀವು ರಿಲೀಸ್ನ ಪೋಸ್ಟ್ಪೋನ್ ಮಾಡಿ ಅಂತ ಹೇಳಿದ್ರು. ಆಮೇಲೆ ನನಗೆ ವಿಷಯ ಗೊತ್ತಾಗಿದ್ದು, ಈ ರೀತಿ ಕರುಣಾರಂಗ ಅಂತ ಒಂದು ಪಾತ್ರ ನಮ್ಮಲ್ಲಿ ಇದೆ. ಆ ಪಾತ್ರನ ಯಾರೋ ಕರುಣಾನಿಧಿಗೆ ಪಾತ್ರಕ್ಕೆ ಸಮೀಕರಿಸಿ ನಮ್ಮ ನಾಯಕನಿಗೆ ಅವಮಾನ ಆಗಿದೆ ಅಂತ ಇದನ್ನ ಕೋರ್ಟ್ ಮೆಟ್ಲೇರಿದ್ದಾರೆ ಅಂತ ನನಗೆ ಬಂದ ಸುದ್ದಿ. ಸೊ ಅದನ್ನ ನಮ್ಮ ಇವರು ಕೂಡ ಅಷ್ಟು ಫೋರ್ತ್ ಕಮಿಂಗ್ ಆಗಿಲ್ಲ ಅವರು, ಯಾಕೆಂದ್ರೆ ಅವರು ತಮಿಳರಾಗಿರೋದನ್ನ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಅವರು ಅಲ್ಲಿ ಅದನ್ನ ಪೊಲಿಟಿಸೈಸ್ ಮಾಡೋಕ್ಕೆ ಇಷ್ಟಪಡ್ತಾ ಇಲ್ಲ. ಬಟ್ ನಾನು ಹೇಳೋದಿಷ್ಟೇ, ಒಂದು ಸಿನಿಮಾದಲ್ಲಿ ಒಂದು ಲುಕ್ ಒಂದು ಕೊಟ್ಬಿಟ್ಟ ತಕ್ಷಣ ಆ ನಾಯಕನ ಪಾತ್ರ, ಅದು ನಾಯಕನ ಲೈಫ್ ಬಗ್ಗೆ ಇರೋ ಪಾತ್ರ ಅಂತ ತಿಳ್ಕೊಳ್ಳೋದು ತಪ್ಪು ಅಂತ. ಅದು ಕರುಣಾನಿಧಿಯವರ ಲುಕ್ಗೆ ರಿಸೆಂಬ್ಲೆನ್ಸ್ ಇರ್ಬೋದು, ಆದರೆ ಅದು ಕರುಣಾನಿಧಿಯವರ ಪಾತ್ರ ಅಲ್ಲ. ಸೊ ಹಾಗಾಗಿ ಈ ಇಡೀ ಇದೆಯಲ್ಲ, ನಾನು 25ಕ್ಕೆ ಅನೌನ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ನಮ್ಮ ಪೋಸ್ಟರ್ಗಳು ಪ್ರಿಂಟ್ ಆಗಿದೆ, ನಮ್ಗೆ ಲಕ್ಷಾಂತರ ರೂಪಾಯಿ ಲಾಸ್ ಆಗುತ್ತೆ. ಸೊ ಇದು ಯಾವುದೋ ಒಂದು ಇದಕ್ಕೆ ಹೊಸತಿ ನನಗೆ ರಾಮ ಸಾಂಗು ಹಾಗೆ ಆಯಿತು. ನಾನು ಅದನ್ನ ಹೇಳಿದ್ದೆ, VHP ಅವ್ರಿಗೂ ಹೇಳಿದ್ದೆ, ನೀವು ಸಿನಿಮಾ ಆದಮೇಲೆ ಬಿಡುಗಡೆ ಆದಮೇಲೆ ನೋಡಿ ಹೇಳಿ ನನಗೆ, ಅದ್ರಲ್ಲಿ ಏನಾದ್ರು ರಾಮಂಗೆ ಅವಮಾನ ಆಗೋದ್ರಿಂದ ನಾನೇ ವಾಪಸ್ ತೆಗೆದುಕೊತೀನಿ. ಯಾಕಂದರೆ ಈ ಕೋಮು ಇದನ್ನ ಕೆಡಿಸೋದು ನನ್ನ ಉದ್ದೇಶ ಅಲ್ಲ, ಕೋಮು ಸೌಹಾರ್ದತೆಯನ್ನು. ಅದೇ ರೀತಿ ಇದು ಹೇಳ್ತಾ ಇದ್ದೀನಿ, ಇದರಲ್ಲಿ ಕರುಣಾನಿಧಿಯವರ ಒಂದು ಲುಕ್ ರಿಸೆಂಬ್ಲೆನ್ಸ್ ಇರ್ಬೋದು, ಸ್ವಲ್ಪ ಇದಿರ್ಬೋದು, ಬಿಟ್ರೆ ಕರುಣಾನಿಧಿಯವರ ಲೈಫ್ಗೂ ಕನ್ನಿಮೋಳಿಯವರ ಲೈಫ್ಗೂ ಸಂಬಂಧ ಇದೆ ಅಂತ ಟು ಜಂಪ್ ದ ಗನ್ ಇಸ್ ರಾಂಗ್ ಅಂತ ನಾನು ಹೇಳೋದು. ಈಗ ಕೋರ್ಟ್ ಮೆಟೀರಿಯಲ್ ಇದೆ ಈ ಒಂದು ಪ್ರಕರಣ, ಈಗ ಮುಂದೆ ಅಲ್ಲ ನನ್ಗೆ ಅರ್ಥನೇ ಆಗ್ತಲ್ಲ. ನಮ್ಮ ಇಂಡಿಯಾದಲ್ಲಿ ಸಿನಿಮಾ ಮಾಡಬೇಕು ಅಂದ್ರೆ ನಾವು ಏನು ಸಿನಿಮಾ ಮಾಡಬೇಕು ಅಂತ, ಇವ್ರದ್ದು ಇರಬಾರ್ದು ಅವ್ರದ್ದು ಇರಬಾರ್ದು, ಅಷ್ಟು ರಿಸ್ಟ್ರಿಕ್ಷನ್ ಇಷ್ಟು ರಿಸ್ಟ್ರಿಕ್ಷನ್ ಅಂದ್ರೆ ಏನು ನಾವು ದೂರದರ್ಶನಕ್ಕೆ ಡಾಕ್ಯುಮೆಂಟ್ರಿ ಮಾಡ್ದಂಗೆ ಸಿನಿಮಾ ಮಾಡ್ಕೊಂಡಿರ್ಬೇಕಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲ, ಈಗ ಪ್ರಸ್ತುತ ಕೆಲವು ಸನ್ನಿವೇಶಗಳ ವಿಡಂಬನೆ ಅಂತ ಒಂದು ಅರ್ಥದಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ನೀವು ಒಂದು ಕಾಸ್ಟ್ಯೂಮ್ ಕೂಡ ಅದೇ ತರ ಕೊಟ್ಟಿದ್ದೀರಿ, ವ್ಯಕ್ತಿನೂ ಕೂಡ ಅಂತವ್ರನ್ನೇ ಆರಿಸ್ಕೊಂಡಿದ್ದೀರಿ, ಹೆಸರು ಕರುಣಾರಂಗ ಅಂತ ಕೊಟ್ಟಿದ್ದೀವಿ. ಇದು ನೇರವಾಗಿ ಅನುಮಾನಕ್ಕೆ ಎಡೆ ಮಾಡಿ ಕೊಡುತ್ತಲ್ವಾ? ಈಗ ರಾಮ ಅಂತ ಹೆಸರಿಡ್ತೀವಿ, ರಾಮಚಂದ್ರ, ಶ್ರೀರಾಮ, ಎಷ್ಟೋ ಅದರದ್ದೊಂದು ಇದಿರುತ್ತೆ. ಸೊ ಇದು ಕಾಸ್ಟ್ಯೂಮ್ಸು ಅದಕ್ಕೆ ರೆಸಂಬ್ಲೆನ್ಸ್ ಇರ್ಬೋದು, ಬಟ್ ಅದು ಬೇಕಂತ ಮಾಡಿದ್ದಲ್ಲ. ಈಗ ಒಂದು ಕಪ್ಪು ಕನ್ನಡಕ ಇದು ಗ್ರೀನ್ ಶಾಲ್ ಹಾಕಿದ ತಕ್ಷಣ ಎಲ್ಲರೂ ಕರುಣಾನಿಧಿ ಅನ್ಕೊಂಡ್ರೆ ನಾನೇನ್ ಮಾಡಿ. ಒಂದು ಡೈಲಾಗ್ ಬಂತ ಅದ್ರಲ್ಲಿ, ರಾಮಂಗೆ ಯಾವತ್ತೂ ಮರ್ಯಾದೆ ಕೊಡಬಾರ್ದು. ಹಿಂದೆ ಕರುಣಾನಿಧಿ ಹೇಳಿದಂತ ಒಂದು ಹೇಳಿಕೆ ಕೂಡ ಅದೆಲ್ಲ ಸಾಮ್ಯತೆ ಇದೆ. ಅಯ್ಯೋ, ನಾನು ನೋಡಿ, ನನಗೆ ಫಸ್ಟ್ ಟೈಮ್ ನೀವು ಹೇಳಿದ್ಮೇಲೆ ನನ್ಗೆ ಗೊತ್ತಾಗ್ತಾ ಇರೋದು, ಅದರಲ್ಲಿ ಹೀರೋ ಹೆಸರು ಶ್ರೀರಾಮ. ಆಯ್ತಾ, ಶ್ರೀರಾಮನ್ನ ಕಂಡ್ರೆ ಇವ್ನಿಗೆ ಆಗೋದು, ಈ ಕ್ಯಾರೆಕ್ಟರ್ಗೆ ಆಗೋದಿಲ್ಲ. ಸೊ ಆ ಕಾಂಟೆಕ್ಸ್ಟ್ ಅಲ್ಲಿ ಇದನ್ನ ಹೇಳಿರೋದೇ ಬಿಟ್ರೆ, ಕರುಣಾನಿಧಿಯವ್ರು ಹಿಂದೆಂದು ಹೇಳಿದ್ದು ನನಗೆ ಆಕ್ಚುಲಿ ತಮಿಳುನಾಡು ಪೊಲಿಟಿಕ್ಸ್ ಬಗ್ಗೆ ಆಗ್ಲಿ ಇದ್ರ ಬಗ್ಗೆ ಆಗ್ಲಿ ಗಂಧ ಗಾಳಿ ಇಲ್ಲ. ಸೊ ಹಾಗಾಗಿ ನಾನು ಕರುಣಾನಿಧಿಯವರು ಒಬ್ಬ ಸೀನಿಯರ್ ಲೀಡರ್, ಅವ್ರ ಬಗ್ಗೆ ನನಗೆ ತುಂಬಾ ಗೌರವ ಇದೆ. ಸೊ ಖಂಡಿತವಾಗಿ ಅವ್ರಿಗೆ ಅವಹೇಳನ ಮಾಡೋದಾಗ್ಲಿ, ಅವರ ಅಥವಾ ಕನ್ನಿಮೋಳಿ ಅವರ ಆಂಗಲ್ ಇಂದ ಇದನ್ನ ನೋಡೋದಾಗ್ಲಿ ಖಂಡಿತ ನಮ್ಮ ಉದ್ದೇಶ ಆಗಿರಲಿಲ್ಲ. ನಾನೊಂದು ಶುದ್ಧ ಮನೋರಂಜನೆಯ ಶುದ್ಧ ಕಾಮಿಡಿ ಚಿತ್ರ ಮಾಡಿರೋದು. ಕರುಣಾರಂಗ ಕ್ಯಾರೆಕ್ಟರ್ ಏನ್ ಹೇಳುತ್ತೆ ಆಕ್ಚುಲಿ, ಏನ್ ಆ ಕ್ಯಾರೆಕ್ಟರ್? ಕರುಣಾರಂಗ ಕ್ಯಾರೆಕ್ಟರ್ ಬೆಂಗಳೂರಿನ ಒಬ್ಬ ಡಾನ್. ಆ ಕ್ಯಾರೆಕ್ಟರ್ಗೆ 3 ಇದಿರುತ್ತೆ. ಒಂದು ಜ್ಯೋತಿಷದಲ್ಲಿ ತುಂಬಾ ನಂಬಿಕೆ ಇರುತ್ತೆ, ಎರಡನೇದು ತುಂಬಾ ಗಾದೆ ಮಾತುಗಳು, ಹುಚ್ಚುಚ್ಚ ಗಾದೆ ಮಾತುಗಳನ್ನ ಹೇಳ್ಕೊಂಡು ಅದಕ್ಕೆ ಅರ್ಥ ಕೇಳೋದಿರುತ್ತೆ, ಮತ್ತೊಂದು ಅವ್ನಿಗೆ ಒಂದು ದೊಡ್ಡ ವೀಕ್ನೆಸ್ ಇರುತ್ತೆ. ಅದೇನು ಅಂತ ಸಿನಿಮಾದಲ್ಲಿ ರಿವೀಲ್ ಆಗುತ್ತೆ. ಸೊ ಈ 3 ವೀಕ್ನೆಸ್ಗಳು ಅವ್ನಿಗಿರುತ್ತೆ. ಸೊ ಇಷ್ಟನ್ನ ಒಂದು ಕ್ಯಾರೆಕ್ಟರೈಸ್ ಇಟ್ಕೊಂಡು ಬೆಂಗಳೂರಿನ ಡಾನು, ಇದಕ್ಕೆ ಆ ರೀತಿ ನಾವು ಕ್ಯಾರೆಕ್ಟರೈಸೇಷನ್ ಮಾಡಿದ್ವಿ. ಅದಕ್ಕೆ ಯಾವ ರೀತಿಯಲ್ಲೂ DMK ಪಾರ್ಟಿಯ ಐಡಿಯಾಲಜಿಗಾಗ್ಲಿ ಕರುಣಾನಿಧಿಯವ್ರಿಗಾಗ್ಲಿ ಸಂಬಂಧ ಇಲ್ಲ. ಇದನ್ನ ಈ ಮೂಲಕ ನಾನು ಬಹಳ ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತೀನಿ. ಇದು 3ನೇ ವಿವಾದ ನಿಂಬೆಹಣ್ಣಿದು. ಐ ಥಿಂಕ್ ತುಂಬಾ ರೆಕಗ್ನೈಸ್ ಆಗಿದೆ. ಒಂದು ಹಾಡು ಇರಬಹುದು, ಇಲ್ಲ ಅಂದ್ರೆ ಈ ಹಿಂದೆ ನಿಮ್ಮ ಒಂದು ಹೌಸ್ಫುಲ್ ಅನ್ನೋ ಚಿತ್ರದ ಪೋಸ್ಟರ್ ಇರಬಹುದು. ಹೇಮಂತ್ ಹೆಗಡೆಯ ಚಿತ್ರಗಳೇ ಯಾಕೆ ರಿಲೀಸ್ ಹಂತದಲ್ಲಿ ಈ ರೀತಿಯಾದಂತ ಬೇರೆ ರೀತಿಯಾದ ಪ್ರಚಾರ ಗಿಟ್ಸ್ಕೊಳ್ಳೋದಕ್ಕಲ್ಲ. ನಾನಂತೂ ಇದು ಈ ಸತಿ ನೇರವಾಗಿ ಒಂದು ಒಳ್ಳೆ ಸಿನಿಮಾ ಮಾಡಿ ಜನರನ್ನ ಸೆಳಿಬೇಕು ಅಂತ ಬಹಳ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀನಿ. ಈಗ ರಾಮಸೇನೆದು ವಿವಾದ ಆಗಿದ್ದು, ಅದ್ರಲ್ಲಿ ನನ್ನ ಪಾತ್ರ ಏನೂ ಇರಲಿಲ್ಲ. ಅವರೇ ಬಂದು ಅದೇ ಹೇಳಿದ್ರು, ಆಮೇಲೆ ಅವರೇ ಸುಮ್ಮನಾದ್ರು. ಈಗೂ ಕೂಡ ಈ ಮಾಡಿದ ನಾನು ಈ ವಿವಾದದಿಂದ ನನಗೆ ಎಷ್ಟು ಲಾಸ್ ಆಗಿದೆ, ನಾನು ಎಷ್ಟು ಇದರಲ್ಲಿದ್ದೀನಿ ನನಗೊಬ್ಬನಿಗೆ ಗೊತ್ತು. ಜನ ಇದನ್ನ ಪ್ರಚಾರ ಅನ್ಕೋಬಹುದು, ನಮ್ದು ಎಷ್ಟು ಲಾಸ್ ಆಗಿದೆ. ಯಾಕಂದ್ರೆ ನಿಮಗೆ ಗೊತ್ತು, ಸಿನಿಮಾ ಲಾಸ್ಟ್ ಮಿನಿಟ್ ಅಲ್ಲಿ ಒಂದು 5 ದಿವಸದಿಂದ ಎಷ್ಟು ಪ್ರಿಪ್ರೇಷನ್ ಆಗಿರುತ್ತೆ, ಡೇಟ್ ಅನೌನ್ಸ್ ಆಗ್ಬಿಟ್ಟಿರುತ್ತೆ, ಇದೆಲ್ಲ ಆಗಿರೋದ್ರಿಂದ ನಮಗೆ ಎಷ್ಟು ಲಾಸ್ ಆಗಿದೆ ಅಂತ ನನಗೆ ಗೊತ್ತು. ನನಗೆ ಈ ವಿವಾದ ಬೇಕಿರ್ಲಿಲ್ಲ. ನಿಂಬೆ ಹುಳಿ
ಯಾವುದೇ ವಿವಾದ ಇಲ್ಲದೇನು ಜನರ ಮನಸ್ಸನ್ನ ಗೆಲ್ಲುವಷ್ಟು ಒಳ್ಳೆ ಸಿನಿಮಾ ಆಗಿ ಮೂಡಿ ಬಂದಿದೆ ಮತ್ತು ಮನಸ್ಸು ಗೆಲ್ಲತ್ತೆ ಅಂತ ನನ್ನ ಅಭಿಪ್ರಾಯ. ಓಕೆ, ಹಾಗಾದ್ರೆ ವಿವಾದ ಬೇಕಂತ ಸೃಷ್ಟಿಯಾದಂತ ವಿವಾದ ಖಂಡಿತ ಈ ವಿವಾದ ಒಂದು ಕಲ್ಪನೆ ಇರಲಿಲ್ಲ ಈ ತರದ ಪಾತ್ರಗಳು, ಹಾಡುಗಳು ಅಥವಾ ಬೇರೆ ರೀತಿಯ ಹೌದು, ಈಗ ವಿವಾದವನ್ನ ಸೃಷ್ಟಿ ಮಾಡಬಲ್ಲದು ಅಂತ ಏನಾಗುತ್ತೆ ಗೊತ್ತಾ, ನೀವು ಜಗತ್ತಿನ ಯಾವುದೇ ಕ್ಯಾರೆಕ್ಟರ್ ತಗೊಳ್ಳಿ ಬಾಸ್, ಯಾವುದೇ ಇದನ್ನ ತಗೊಳ್ಳಿ ಬಾಸ್, ಅದಕ್ಕೆ 2 ಆಂಗಲ್ಗಳು ಇದ್ದೇ ಇರುತ್ತೆ. ನೀವು ಒಂದು ಆಂಗಲ್ ಅಲ್ಲಿ ನೋಡಿದ್ರೆ ಅದು ಸ್ಟ್ರೈಟ್, ಇನ್ನೊಂದು ಆಂಗಲ್ ಅಲ್ಲಿ ನೋಡಿದ್ರೆ ಅದು ವಿವಾದ. ಸೊ ಇದು ಯಾರೋ ನನ್ಗನ್ಸುತ್ತೆ ನನ್ನ ಸಿನಿಮಾ ತಕ್ಷಣ ಬಂದು ಇದನ್ನ ಹೇಮಂತ್ ಹೆಗಡೆ 6 ಹಾಕ್ಬಿಟ್ಟು ಇದು ಮಾಡ್ಬೇಡ ನಾನು ಒಂದು ಇದಕ್ಕೆ ಬಂದ್ಬಿಟ್ಟಿದ್ದಾರೆ ಅಂತ. ಹಾಗಾದ್ರೆ ರಿಲೀಸ್ ಯಾವಾಗ ಆಗುತ್ತೆ ಅಂತ ಈಗ ಇದ್ರದ್ದೆಲ್ಲ ಸಾಲ್ವ್ ಆದ್ಮೇಲೆ ನಾವು ಒಂದು ರಿಲೀಸ್ ಡೇಟ್ ಅನೌನ್ಸ್ ಸಾಲ್ವ್ ಆಗ್ಬಹುದಾ? ಖಂಡಿತ ಸಾಲ್ವ್ ಆಗುತ್ತೆ, ಯಾಕಂದ್ರೆ ನನಗಂತೂ ಕಾನ್ಫಿಡೆನ್ಸ್ ಇದೆ. ನಾನು ಈಗ ಅದ್ರದ್ದು DVD ಇದ್ರದ್ದೆಲ್ಲ ತರದ್ದು ಕಳಿಸ್ತಾ ಇದ್ದೀನಿ ಅಲ್ಲಿ ಮಡ್ರಾಸ್ಗೆ. ಅದರಲ್ಲಿ ಯಾವುದೇ ಅವರ ಇದಕ್ಕೆ ಪರ್ಸನಲ್ ಲೈಫ್ಗೆ ಆಗಲಿ ಅವಹೇಳನ ಮಾಡೋ ಅಂತ ಯಾವುದೇ ರೀತಿಯ ಸನ್ನಿವೇಶಗಳು ಇಲ್ಲ. ಹಾಗಾದ್ರೆ ಈ 25ಕ್ಕಂತೂ ರಿಲೀಸ್ ಈ 25ಕ್ಕೆ ರಿಲೀಸ್ ಇಲ್ಲ. 25ಕ್ಕೆ ಇದು ತುಂಬಾ ಶಾರ್ಟ್ ನೋಟಿಸ್ ಆಗುತ್ತೆ. ಅದು ತೆರವಾದ್ರೂ ಕೂಡ ನಮ್ಗೆ ಅದು ಪ್ರಯತ್ನ ಮಾಡಿದ್ರೆ 25ಕ್ಕೆ ರಿಲೀಸ್ ಮಾಡಬಹುದಾದಂತ ಪ್ರಯತ್ನ ನೀವು ಮಾಡಿ 25ಕ್ಕೆ ರಿಲೀಸ್ ಮಾಡಿ ನಾವು 15 ದಿವಸದಿಂದ ಆಡ್ ಕೊಡ್ತಾ ಇದ್ದೀವಿ ಪೇಪರ್ಗಳಲ್ಲಿ, ಎಲ್ಲಾ ಪೇಪರ್. ಈಗ ಉಂಟಾಗಿರುವಂತ ತಡೆಯನ್ನ ತೆರೆದು ಕಳಿಸಿ ಏನಾದ್ರು ಬಿಡುಗಡೆ ಅಲ್ಲ, ಅದು ಮಾಡಿದ್ರು ಕೂಡ ಏನಾಗುತ್ತೆ, ನಮಗೆ ಲಾಜಿಸ್ಟಿಕ್ ಪ್ರಾಬ್ಲಮ್ಸ್ ಇರುತ್ತೆ. ಈಗ ಥಿಯೇಟರ್ ಚೈನ್ ನಾವು ಒಂದ್ಸತಿ ಹಿಡ್ಕೊಂಡಿರೋದನ್ನ ಬೇರೆ ಸಿನಿಮಾಗಳಿಗೆ ಕೊಟ್ಬಿಟ್ಟಿರುತ್ತೆ, ಯಾಕಂದ್ರೆ ಅವರು ಪ್ರದರ್ಶಕರು ಕಾಯೋದಿಲ್ಲ. ಮತ್ತೊಂದು ನಮ್ಮ ಎಲ್ಲ ಪಬ್ಲಿಸಿಟಿ ಮೆಟೀರಿಯಲ್ ಎಲ್ಲ ಕಡೆ ರೀಚ್ ಆಗೋದಿಲ್ಲ ಇಷ್ಟು ಶಾರ್ಟ್ ಇದರಲ್ಲಿ. ಸೊ ಅಕಸ್ಮಾತ್ ಸೋಮವಾರ ಏನಾರು ಅದು ತೆರವು ಆದ್ರೂ ಕೂಡ ನಮ್ಗೆ ಅದು ಬುಧವಾರ ಮತ್ತೆ ರಿಲೀಸ್ ಮಾಡೋದಕ್ಕೆ ತೊಂದರೆ ಆಗುತ್ತೆ. ಸೊ ನಾವು ಫೈನಲ್ ಆಗಿ ನಿಂಬೆಹುಳಿ ಮತ್ತೆ ಈಗ ಎದ್ದಿರುವ ವಿವಾದಕ್ಕೆ ಏನ್ ಹೇಳ್ತೀರಿ? ಈ ರೀತಿ ವಿವಾದ ಬೇಡ ನನಗೆ. ನಾನು ಒಂದೇ ಒಂದು ಕೇಳ್ಕೊಳ್ಳೋದು, ಒಂದು ಸಿನಿಮಾನ ಅದರ ಮೆರಿಟ್ ಇಂದ ಮಾತ್ರ ನೋಡಿ. ನೀವು ನಿಂಬೆಹುಳಿ ನೋಡಿ ನಿಮ್ಗೆ ಯಾವುದೇ ರೀತಿಯ ದ್ವಂದ್ವಾರ್ಥ ಇಲ್ಲದೆ ನಕ್ಕು ನಲ್ಸುವಂತ ಕಾಮಿಡಿ, ಅದು ಬಹಳ ಕಷ್ಟ. ಒಂದು ಅಶ್ಲೀಲ ಕಾಮಿಡಿ ಮಾಡೋದು ಬಹಳ ಈಸಿ ನನ್ನ ಪ್ರಕಾರ. ಯಾವುದೇ ರೀತಿ ದ್ವಂದ್ವಾರ್ಥ ಇಲ್ಲದೆ ಕುಟುಂಬ ಸಮೇತ ನೋಡುವಂತ ಒಂದು ಕಾಮಿಡಿ ಮಾಡಿದ್ದೀನಿ, ಅದು ಬಹಳ ಕಷ್ಟದ ಕೆಲಸ. ಇಷ್ಟು ಕಷ್ಟದ ಕೆಲಸ ಮಾಡಿದ್ಮೇಲೂ ಇಷ್ಟು ವಿವಾದಗಳನ್ನ ನನ್ನ ಮೈ ಮೇಲೆ ಹಾಕ್ಬೇಡಿ, ದಯವಿಟ್ಟು ಸಿನಿಮಾ ನೋಡಿ ಪ್ರೋತ್ಸಾಹ ಮಾಡಿ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು ಹೇಮಂತ್ ಹೆಗಡೆ. ನಿಂಬೆಹುಳಿ ಹುಳಿ ಸದ್ಯಕ್ಕಂತೂ ನಿಮ್ಮ ಪಾಲಿಗೆ ಹುಳಿ ಆಗಿರೋದು ವಿಪರ್ಯಾಸ. ಆದಷ್ಟು ಬೇಗ ಹುಳಿ ಸಿಹಿ ಆಗಲಿ ಅಂತ ಆಶಿಸ್ತೀವಿ, ಹಾಗೆ ಬೇಗ ರಿಲೀಸ್ ಆಗಲಿ, ವಿವಾದ ಬಗೆಹರಲಿ ಅಂತ ಆಶಿಸ್ತೀವಿ. ಇದು ನಿಂಬೆಹುಳಿ ಈ ಒಂದು ಚಿತ್ರದ ನಿರ್ದೇಶಕ ಮತ್ತು ನಾಯಕ ನಟನಾಗಿ ಬಂದು ಆಡಿದಂತಹ ಮಾತು. ನಿಂಬೆಹುಳಿ ಸಿನಿಮಾ ಈಗಾಗಲೇ ಅವರು ಹೇಳಿದ ಹಾಗೆ ಪರಿಸರದಲ್ಲಿ ನಡೆಯುವಂಥ ಕೆಲವು ಘಟನೆಗಳ ವಿಡಂಬನಾತ್ಮಕವಾದಂಥ ರೂಪ ಈ ಚಿತ್ರದಲ್ಲಿ ಬಂದಿದೆ. ಆದರೂ ಕೂಡ ಯಾವುದೇ ವ್ಯಕ್ತಿಯನ್ನು ಇಲ್ಲಿ ನಾವು ಟಾರ್ಗೆಟ್ ಮಾಡಿಲ್ಲ. ಅನಗತ್ಯವಾಗಿ ಎದ್ದಂತಹ ವಿವಾದ ಇದು. ಈ ವಿವಾದ ಬಗೆಹರಿತೆ ಮತ್ತು ನಿಂಬೆಹುಳಿ ಅತ್ಯಂತ ಶಾರ್ಟ್ ಆಗಿ ತೆರೆ ಮೇಲೆ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕ ನ್ಯೂಸ್ ಮುಂದುವರಿತೆ ಒಂದು ಬ್ರೇಕ್ ಆದಮೇಲೆ.
ಉತ್ತರ ಕನ್ನಡ ಜಿಲ್ಲೆ ಅಂಕೋಲದಲ್ಲಿ ಹಾಡಹಗಲೇ ದುಷ್ಕರ್ಮಿಗಳು ಅಟ್ಟಹಾಸವನ್ನ ಮೆರೆದಿದ್ದಾರೆ. ಜನನಿಬಿಡ ಪ್ರದೇಶ ದ್ವಾರಕಾ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ ಬಳಿ ಅಂಕೋಲದ ಉದ್ಯಮಿ RN ನಾಯಕ್ ಮೇಲೆ 4 ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ. ತೀವ್ರವಾಗಿ ಅಸ್ವಸ್ಥಗೊಂಡಿದ್ದಂತಹ ನಾಯಕ್ ಆಸ್ಪತ್ರೆಗೆ ಸಾಗಿಸುವ ವೇಳೆ ಸಾವನ್ನಪ್ಪಿದರು. ದುಷ್ಕರ್ಮಿಗಳ ದಾಳಿಗೆ ಉದ್ಯಮಿ RN ನಾಯಕ್ ಗನ್ಮ್ಯಾನ್ ಪ್ರತಿದಾಳಿ ನಡೆಸಿ ಓರ್ವ ದುಷ್ಕರ್ಮಿಯನ್ನ ಹತ್ಯೆಗೈದಿದ್ದಾನೆ. 4 ದುಷ್ಕರ್ಮಿಗಳು CTH 7767 ಸಂಖ್ಯೆಯ ಕಾರ್ನಲ್ಲಿ ಬಂದಿದ್ರು ಅಂತ ಹೇಳಲಾಗಿದೆ. ಘಟನೆಯ ನಂತರ 3 ಪರಾರಿಯಾಗಿದ್ದು ಓರ್ವನನ್ನ ಸ್ಥಳೀಯರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಎನ್ನಲಾಗ್ತಾ ಇದೆ. ಮೃತ RN ನಾಯಕ್ ಅದಿರು ಸಾಗಾಣಿಕೆಯ ಉದ್ಯಮಿಯಾಗಿದ್ದರು. ಅತ್ಯಂತ ದಾರುಣ ಘಟನೆ ಅಂತ ಹೇಳ್ಬೋದಾಗಿದೆ. 4 ಅಪರಿಚಿತರು ನಡೆಸಿದಂತಹ ಗುಂಡಿನ ದಾಳಿಗೆ ಉದ್ಯಮಿ ಬಲಿಯಾಗಿರುವಂತಹ ಘಟನೆ ನಡೆದೋಗಿದೆ. ಗಣಿ ಉದ್ಯಮಿಯಾಗಿದ್ದ RN ನಾಯಕ್ ಅವರು ಇವತ್ತು ಆ ಬ್ಯಾಂಕ್ ಬಳಿ ಬಂದಾಗ 4 ಅಪರಿಚಿತರು ಅವರ ಮೇಲೆ ಶೂಟೌಟ್ ಮಾಡ್ತಾರೆ. ತದನಂತರ ಅವರ ಗನ್ಮ್ಯಾನ್ ಅದಕ್ಕೆ ದಾಳಿ ನಡೆಸಿದಾಗ ಕೂಡ ಅಲ್ಲಿ ದಾಳಿ ನಡೆಸಿದಂಥ ಓರ್ವ ಹಂತಕನಲ್ಲಿ ಒಬ್ಬ ಸತ್ತು ಹೋಗ್ತಾನೆ. ತದನಂತರ ಒಬ್ಬನನ್ನು ಸಾರ್ವಜನಿಕರೇ ಹಿಡಿದು ಪೊಲೀಸರಿಗೆ ಒಪ್ಪಿಸ್ತಾರೆ. ಆದರೆ 3 ಪರಾರಿಯಾಗಿದ್ದಾರೆ. ಈ ಘಟನೆಯಲ್ಲಿ ಉದ್ಯಮಿ RN ನಾಯಕ್ ಬಲಿಯಾಗಿದ್ದಾರೆ. ಹಾಗೆ ಈಗ ಬಂದಿರುವಂತಹ ಸುದ್ದಿ ಅಂದರೆ ಈಗಾಗಲೇ ಸಾರ್ವಜನಿಕರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಮತ್ತು ಗನ್ಮ್ಯಾನ್ ದಾಳಿಯಿಂದ ಮೃತಪಟ್ಟಂತಹ ವ್ಯಕ್ತಿ ಇಬ್ಬರು ಕೂಡ ವಾರಣಾಸಿಯ ಮೂಲದವರು ಅಂತ ತಿಳಿದು ಬಂದಿದೆ. ಇವರು ಉದ್ಯಮಿ RN ನಾಯಕ್ ಮೇಲೆ ಗುಂಡಿನ ದಾಳಿಯನ್ನು ಇವತ್ತು ಅಂಕೋಲದಲ್ಲಿ ಮಾಡಿದ್ದಾರೆ. ಹಗಲೇ ದುಷ್ಕರ್ಮಿಗಳು ಅಟ್ಟಹಾಸವನ್ನು ಮೆರೆದಿರುವಂಥದ್ದು. ಜನನಿಬಿಡ ಪ್ರದೇಶ ದ್ವಾರಕಾ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ ಬಳಿ ಅಂಕೋಲದಲ್ಲಿ ಉದ್ಯಮಿ RN ನಾಯಕ್ ಮೇಲೆ ಇವರು ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ. ಆಗ RN ನಾಯಕ್ ಅವರ ಗನ್ಮ್ಯಾನ್ ದಾಳಿಯನ್ನು ಮಾಡಿ ಒಬ್ಬನನ್ನು ಶೂಟೌಟ್ ಮಾಡಿ ಕೊಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ. ಈಗ ಪ್ರತಿದಾಳಿ ಮಾಡಿ ಆತನನ್ನು ಹತ್ಯೆಗೈದಂಥ ಗನ್ಮ್ಯಾನ್ಗೆ 25,000 ನಗದು ಪುರಸ್ಕಾರವನ್ನು ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ಒಬ್ಬ ದಾಳಿಕಾರನನ್ನು ಸಾರ್ವಜನಿಕರೇ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಈ ಇಬ್ಬರು ಕೂಡ ವಾರಣಾಸಿಯ ಮೂಲದವರು ಅಂತ ತಿಳಿದು ಬಂದಿದೆ. ಭಾರತದ ನ್ಯಾಯಾಲಯದ ಇತಿಹಾಸದಲ್ಲಿಯೇ ಒಬ್ಬ ವ್ಯಕ್ತಿಗೆ 3 ಪ್ರಕರಣಗಳಲ್ಲಿ ಗಲ್ಲು ಶಿಕ್ಷೆಯಾದಂಥ ಘಟನೆ ಮಂಗಳೂರಿಗೆ ಸಾಕ್ಷಿಯಾಗಿದೆ. ಮಹಿಳೆಯರನ್ನ ಮದುವೆಯಾದಾಗಿ ನಂಬಿಸಿ ಅತ್ಯಾಚಾರವೆಸಗಿ ಸೈನೈಡ್ ನೀಡಿ ಹತ್ಯೆ ಮಾಡ್ತಿದ್ದ ಮೋಹನ್ಗೆ ಕೋರ್ಟ್ ಗಲ್ಲು ಶಿಕ್ಷೆಯನ್ನು ವಿಧಿಸಿದೆ. 10ಕ್ಕೂ ಹೆಚ್ಚು ಅಪರಾಧಗಳಲ್ಲಿ ಪ್ರತ್ಯೇಕ ಜೈಲು ಶಿಕ್ಷೆಗಳನ್ನು ನೀಡಿದೆ. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಕುಖ್ಯಾತ ಸೈನೈಡ್ ಸೀರಿಯಲ್ ಕಿಲ್ಲರ್ ಮೋಹನ್ಗೆ ಗಲ್ಲು ಶಿಕ್ಷೆಯಾಗಿದೆ. ಬರಮಾರಿನ ಅನಿತಾ, ವಾಮದ ಪದವಿನ ಲೀಲಾ ಮತ್ತು ಪೇರಾಜೆಯ ಸುನಂದ ಪ್ರಕರಣದಲ್ಲಿ ಅಪರಾಧ ಸಾಬೀತಾದ ಹಿನ್ನೆಲೆಯಲ್ಲಿ ಇಂದು ಶಿಕ್ಷೆಯ ಪ್ರಮಾಣ ಪ್ರಕಟಿಸಲಾಯಿತು. ಮಂಗಳೂರಿನ 4ನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯದ ನ್ಯಾಯಾಧೀಶ BK ನಾಯ್ಕ್ ತೀರ್ಪು ನೀಡಿದರು. 3 ಪ್ರತ್ಯೇಕ ಪ್ರಕರಣಗಳಲ್ಲೂ ಗಲ್ಲು ಶಿಕ್ಷೆ ವಿಧಿಸಲಾಗಿದೆ. ಜೊತೆಗೆ ಪ್ರತ್ಯೇಕವಾಗಿ 3 ಪ್ರಕರಣಗಳಲ್ಲಿ ಅಪಹರಣಕ್ಕೆ ತಲಾ 5 ವರ್ಷ ಜೈಲು, ಅತ್ಯಾಚಾರಕ್ಕೆ 8 ವರ್ಷ ಜೈಲು, ಆಭರಣ ದೋಚಿದ್ದಕ್ಕೆ 5 ವರ್ಷ ಜೈಲು, ಸೈನೈಡ್ ಕೊಟ್ಟು ಕೊಲೆ ಮಾಡಿದ್ದಕ್ಕೆ 10 ವರ್ಷ ಜೈಲು, ಬಸ್ ನಿಲ್ದಾಣದಲ್ಲಿ ಕೊಲೆ ಮಾಡಿದ್ದಕ್ಕೆ 3 ವರ್ಷ, ವಂಚನೆ ಮಾಡಿದ್ದಕ್ಕೆ 1 ವರ್ಷ ಜೈಲು, ವಂಚನೆಗಾಗಿ ಫೋರ್ಜರಿ ಮಾಡಿದ್ದಕ್ಕಾಗಿ 3 ವರ್ಷ, ನಕಲಿ ಸೀಲ್ ಮತ್ತು ವಿಸಿಟಿಂಗ್ ಕಾರ್ಡ್ ಸೃಷ್ಟಿಸಿದ್ದಕ್ಕೆ 3 ವರ್ಷ, ಸಾಕ್ಷ್ಯಾಧಾರ ನಾಶ ಮಾಡಿದ್ದಕ್ಕೆ 3 ವರ್ಷ ಜೈಲು ಶಿಕ್ಷೆಯನ್ನ ವಿಧಿಸಲಾಗಿದೆ. ಸೈನೈಡ್ ಕೊಟ್ಟು ವಿಲುವಿಲಿ ಒದ್ದಾಡುವುದನ್ನು ನೋಡಿ ಮತ್ತೆ ಬಂಗಾರವನ್ನು ದೋಚಿದ್ದಲ್ಲದೆ ಅನೇಕ ಪ್ರಕರಣದಲ್ಲಿ ಕೂಡ ಇದೇ ರೀತಿ ಸೈನೈಡ್ ಕೊಟ್ಟು ಸಾವಿದನ್ನು ನೋಡಿ ಕೂಡ ಅವನ ಮನ ಪರಿವರ್ತನೆ ಆಗದೆ ಪುನಃ ಅವನು ಕೃತ್ಯ ಮಾಡಿದವನು. ಇಂಥ ವ್ಯಕ್ತಿಗೆ ಈ ಮರಣದಂಡನೆ ಅತ್ಯಂತ ಸೂಕ್ತ ಹಾಗೂ ಸಮಾಜಕ್ಕೂ ಕೂಡ ಒಂದು ಒಳ್ಳೆ ಸಂದೇಶ ನೀಡಿದಂತಾಗ್ತದೆ. ಪ್ರಕರಣದ ಸಂಬಂಧದಲ್ಲಿ ಗಲ್ಲು ಶಿಕ್ಷೆಯಾದಾಗ ಕಣ್ಮುಚ್ಚಿ ಕುಳಿತು ಧ್ಯಾನ ಮಾಡಿದ ಮೋಹನ 2ನೇ ಮತ್ತು 3ನೇ ಪ್ರಕರಣದ ತೀರ್ಪು ನೀಡುವಾಗ ನಿರ್ಲಿಪ್ತನಾಗಿ ನೋಡ್ತಿದ್ದ. ಒಬ್ಬನೇ ವ್ಯಕ್ತಿ 20 ಹೆಣ್ಣು ಮಕ್ಕಳನ್ನು ಕೊಂದದ್ದು ನಮ್ಮ ಗಮನಕ್ಕೆ ಬಂದಿಲ್ಲ. ಇದು ಪ್ರಥಮ. ಅದೇ ರೀತಿ ಒಂದೇ ದಿನ
3 ಪ್ರಕರಣದಲ್ಲಿ ಕೂಡ ಮರಣದಂಡನೆಯಾದದ್ದು ನಮ್ಮ ಗಮನಕ್ಕೆ ಇದೇ ಪ್ರಥಮ ಅಂತ ಹೇಳಬಹುದು. ಅವನು ಕೊಂದತ್ತಿ ರೀತಿಗಾಗಿ ಮತ್ತು ಅವನು ಅನೇಕ ಪ್ರಕರಣಗಳಲ್ಲಿ ಅವನು ಈ ತರ ಕೃತ್ಯವೆಸಗಿದ್ದಕ್ಕಾಗಿ ಅವನಿಗೆ ಈಗ ಮರಣದಂಡನೆಯನ್ನು ನೀಡಿದ್ದಾರೆ. ಈ ರೀತಿ ಒಬ್ಬ ವ್ಯಕ್ತಿಗೆ ಒಂದೇ ದಿನ 3 ಪ್ರಕರಣಗಳಲ್ಲಿ ಗಲ್ಲು ಶಿಕ್ಷೆ ನೀಡುತ್ತಿರುವುದು ಭಾರತದ ನ್ಯಾಯಾಂಗದ ಇತಿಹಾಸದಲ್ಲೇ ದಾಖಲೆ. 20 ಯುವತಿಯರನ್ನ ಮದುವೆಯಾಗುವುದಾಗಿ ನಂಬಿಸಿ ವಂಚಿಸಿ ಅತ್ಯಾಚಾರವೆಸಗಿ ಬಳಿಕ ಸೈನೈಡ್ ನೀಡಿ ಸಾರ್ವಜನಿಕ ಪ್ರದೇಶಗಳಲ್ಲಿ ಕೊಲೆ ಮಾಡುತ್ತಿರುವುದನ್ನು ನ್ಯಾಯಾಲಯ ಗಂಭೀರವಾಗಿ ಪರಿಗಣಿಸಿತ್ತು. ಮಂಗಳೂರಿಂದ ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಸುಕೇಶ್ ಕುಮಾರ್, ಸುವರ್ಣ ನ್ಯೂಸ್. ಮೈಸೂರು ಅರಮನೆಯಲ್ಲಿ ರಾಜವಂಶಸ್ಥ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಉತ್ತರ ಕ್ರಿಯೆ ವಿಧಿವಿಧಾನಗಳು ಇಂದಿನಿಂದ ಆರಂಭವಾಗಿದೆ. ಮೊದಲ ದಿನವಾದ ಇಂದು ಆತ್ಮತೃಪ್ತಿಯ ಪೂಜೆ ನಡೆಯಿತು. ಈ ನಡುವೆ ತೀವ್ರ ಚರ್ಚೆಗೆ ಗ್ರಾಸವಾಗಿರುವಂತಹ ಒಡೆಯರ್ ಉತ್ತರಾಧಿಕಾರಿಯ ಬಗ್ಗೆ ಒಡೆಯರ್ ಕುಟುಂಬ ಅಧಿಕೃತವಾಗಿ ಪ್ರತಿಕ್ರಿಯೆ ನೀಡಿತು. ಈ ಸುದ್ದಿ ನೋಡ್ತಾ ಈ ಹೊತ್ತಿನ ಸುದ್ದಿಯನ್ನು ಮುಗಿಸ್ತೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ವಿಧಿವಶರಾದ ನಂತರ ಅವರ ಉತ್ತರಾಧಿಕಾರಿ ಯಾರು ಎಂಬ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಈ ಬಗ್ಗೆ ಒಡೆಯರ್ ಕುಟುಂಬಸ್ಥರು ಯಾವುದೇ ಹೇಳಿಕೆಯನ್ನು ನೀಡಿರಲಿಲ್ಲ. ಆದರೆ ಇಂದು ಉತ್ತರಾಧಿಕಾರಿ ವಿಷಯದ ಬಗ್ಗೆ ಒಡೆಯರ್ ಆಪ್ತ ಕಾರ್ಯದರ್ಶಿ ಲಕ್ಷ್ಮೀನಾರಾಯಣ್ ಮಾತನಾಡಿದ್ದಾರೆ. ವೈಕುಂಠ ಸಮಾರಾಧನೆ ನಂತರ ಉತ್ತರಾಧಿಕಾರಿ ಯಾರೆಂಬುದರ ಬಗ್ಗೆ ನಿರ್ಧರಿಸಲಾಗುವುದು ಎಂದಿದ್ದಾರೆ. ಅದು ಗೊಂದಲಗಳು ಅಷ್ಟೇ. ಅದರ ಬಗ್ಗೆ ಯಾವುದೇ ರೀತಿಯಾದಂತಹ ನಿರ್ಧಾರವಾಗಲಿ ಇದಾಗಲಿ ಏನೂ ಇದುವರೆಗೂ ಯಾರೂ ತೆಗೆದುಕೊಂಡಿಲ್ಲ. ಅದು ಇವೆಲ್ಲವೂ ಸಹ ಇದೆಲ್ಲ ಉತ್ತರ ಕ್ರಿಯಾದಿಗಳೆಲ್ಲ ಮುಗಿದ ನಂತರ ಅವರು ಕೂತು ಅದರ ಬಗ್ಗೆ ಚಿಂತಿಸುವಂಥದ್ದು. ಶ್ರೀಕಂಠದತ್ತ ಒಡೆಯರ್ ನಿಧನರಾಗಿ ಇಂದಿಗೆ 11 ದಿನಗಳಾಗಿವೆ. ಹಾಗಾಗಿ ವಿಧಿವಿಧಾನಗಳು ಶುರುವಾಗಿವೆ. ಯದುವಂಶದ ಸಂಪ್ರದಾಯದಂತೆ ಇಂದು ಮೈಲಿಗೆ ಕಳೆದುಕೊಳ್ಳುವ ಶುದ್ಧೀಕರಣ ಹಾಗೂ ಪುಣ್ಯಾಹ ಕಾರ್ಯಗಳು ನಡೆಯಿತು. ಏಕಾಹ ಎಂದು ಕರೆಯುವ ಆತ್ಮತೃಪ್ತಿ ಪೂಜೆಗಳನ್ನು ನೆರವೇರಿಸಲಾಯಿತು. ಒಡೆಯರ್ ರಕ್ತ ಸಂಬಂಧಿಗಳು ಹಾಗೂ ಆಪ್ತರು ಮಾತ್ರ ಇಂದಿನ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗಿಯಾಗಿದ್ದರು. ಬೆಳಿಗ್ಗೆ ಮಾಸಿಕ ಅಂಥೇಳಿ ಉತ್ತರ ಕ್ರಿಯಾದಿಯದು ಒಂದು ಸೆರೆಮನಿ ಇರುತ್ತೆ. ಅದು ಕೇವಲ ನಮ್ಮ ರಾಜಮನೆತನದ ಕುಟುಂಬದವರು ಮತ್ತು ಅರಸು ಕುಟುಂಬದವರು ಭಾಗವಹಿಸುವಂಥ ಒಂದು ಕಾರ್ಯಕ್ರಮ ಸಂಪ್ರದಾಯದಂತೆ. ನಂತರ ಸೋಮವಾರದ ದಿವಸ 23ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಅರಮನೆ ಕಲ್ಯಾಣ ಮಂಟಪದಲ್ಲಿ ವೈಕುಂಠ ಸಮಾರಾಧನೆ ಅಂಗವಾಗಿ ಒಂದು ರಾಜಮನೆತನದ ಅವರು ಸದಸ್ಯರಾರಿದ್ದಾರೆ ಅವರೆಲ್ಲರಿಗೂ ಆ ಪ್ರಸಾದ ವಿನಿಯೋಗ ಆಗುವಂಥ ಒಂದು ಕಾರ್ಯಕ್ರಮ ಇರುತ್ತದೆ. ಅರಮನೆಯಲ್ಲಿ ನಾಳೆ ಅರ್ಚಕರ ಸಮುದಾಯದವರು ವೇದಗಳ ಪಾರಾಯಣ, ಆಳ್ವರ ಶ್ರೀ ವೈಷ್ಣವ ದಿವ್ಯ ಪ್ರಬಂಧ, ದೇಶಿಕ ಪ್ರಬಂಧ ಪಠಿಸಲಿದ್ದಾರೆ. ಅಂಬಾವಿಲಾಸ ಅರಮನೆಯಲ್ಲಿ ಹಲವು ಧಾರ್ಮಿಕ ಕಾರ್ಯಗಳು ನೆರವೇರಿಸುವ ಹಿನ್ನೆಲೆಯಲ್ಲಿ ಡಿಸೆಂಬರ್ 22 ಮತ್ತು 23ರಂದು ಅರಮನೆಗೆ ಪ್ರವಾಸಿಗರ ಪ್ರವೇಶವನ್ನು ನಿಷೇಧಿಸಲಾಗಿದೆ. ದಿನಾಂಕ 22 ಮತ್ತು 23ರಂದು ಅರಮನೆಯ ಪ್ರವೇಶವನ್ನು ಪ್ರವಾಸಿಗರಿಗೆ ನಿರ್ಬಂಧಿಸಲಾಗಿದ್ದು, ಈ ಕಾರ್ಯಕ್ರಮದ ಒಂದು ಸುಗಮ ಸುಲಲಿತವಾಗಿ ಅರಮನೆಯ ಒಂದು ಪ್ರವೇಶ ನಿರ್ಬಂಧೆಯಲ್ಲಿ ಸಾರ್ವಜನಿಕರು ಸಹಕರಿಸಬೇಕಾಗಿ ತರುವಾಯ ಗೋದಾನ, ನವದಾನ, ಪಾದುಕದಾನ ಹಾಗೂ 16 ಧಾನ್ಯಗಳನ್ನು ದಾನ ಮಾಡಲಾಗುವುದು. ವೈಕುಂಠ ಸಮಾರಾಧನೆಯಂದು ಬೇಸಿಗೆ ಅರಮನೆಯ ಹಿಂಭಾಗದ ಮೈದಾನದಲ್ಲಿ ಸುಮಾರು 25,000 ಜನರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ. ಮೈಸೂರಿಂದ ಸೋಮಶೇಖರ್, ಸುವರ್ಣ ನ್ಯೂಸ್.